ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬೋದು, ನಾನೊಂದಿಲ್ಲಿ 3 ಆಲೂಗಡ್ಡೆಯನ್ನು ಇಟ್ಕೊಂಡಿದ್ದೇನೆ. ಇದು ನಾನು ಆಲೂಗಡ್ಡೆಲಿಂದ ಆಲೂಗಡ್ಡೆ ಟಿಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ಆಲೂ ಟಿಕ್ಕಿ ಅಂಥೇಳಿ ಇದು ಒಂದು 3 ಆಲೂಗಡ್ಡೆ. ಇಲ್ಲಿ ನೋಡ್ಬೋದು, ಇದು ಒಂಚೂರು ಜೀರಿಗೆ ಪುಡಿ ಇದೆ, ಮತ್ತು ಇಲ್ಲಿ ಓಮ್ ಕಾಳಿದೆ, ಒಂದು 10 ಟೀ ಸ್ಪೂನಷ್ಟು ಉಪ್ಪಿದೆ. ಉಪ್ಪು ಬೇಕಿದ್ರೆ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪನೇ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು 7ರಿಂದ 8 ಕಾಳುಮೆಣಸು, ಒಂದೇ ಒಂದು ಹಸಿಮೆಣಸು, ಮತ್ತು ನೀವು ಹಸಿಮೆಣಸು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಇದು ಅವಲಕ್ಕಿಯನ್ನು ಈ ಥರ ಒಂದು 2 ಟೀ ಸ್ಪೂನಷ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು, ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದು ಲಿಂಬೆ ಹಣ್ಣಿನ ರಸ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ. ಮತ್ತು ಇದು ಎಕ್ಸ್ಟ್ರಾ ಬೇಕಿದ್ರೆ ಉಪ್ಪನ್ನು ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಂಡು ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ನೀವು, ಇದು ಮೈದಾ ಮತ್ತು ಇದು ಕಾರ್ನ್ಫ್ಲವರು ಬೈಂಡಿಂಗ್ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿನಿ. ಇದು ಮೈದಾ ಹಿಟ್ಟು ನಾವು ಇದ್ರೊಳಗೆ ಡಿಪ್ ಮಾಡಿ ನಾವು ಎಣ್ಣೆಯಲ್ಲಿ ಶಾಲು ಫ್ರೈ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸಣ್ಣಕ್ಕೆ ಹೆಚ್ಚಿಬಿಟ್ಟು. ಇಲ್ಲಿ ನೋಡ್ಬೋದು, ನಾವು ಟಿಕ್ಕಿ ಮಾಡ್ತೀವಿ ನೋಡ್ರಿ, ಆಲೂ ಟಿಕ್ಕಿ. ಇದರೊಳಗೆ ಡಿಪ್ ಮಾಡಿ ನಾವು ಶಾಲು ಫ್ರೈ ಮಾಡಬೇಕಂತೇಳಿ ಇಟ್ಕೊಂಡಿದ್ದೇನೆ. ಇವೆಲ್ಲವೂ ನಮಗೆ ಬೇಕಾಗುವಂತಹ ಸಾಮಗ್ರಿಗಳು. ಈಗ ನಾನು ಆಲೂವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುತ್ತೇನೆ. ನೀವು ನೋಡ್ಬೋದು, ನಾನು ಆಲೂಗಡ್ಡೆಯನ್ನು ಚೆನ್ನಾಗಿ, ನಾವಿದು ಕಾಯಿ ತುರಿತೀವಿ ನೋಡ್ರಿ, ಎಂಟು ತುರಿತಿಲ್ಲ, ಇದರಲ್ಲಿಂದ ನಾನು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡಿದ್ದೇನೆ. ಇವಾಗ ನಾವಿದಕ್ಕೆ ಇದು ಎಲ್ಲ ಇಟ್ಕೊಂಡಿದ್ದೆ ನೋಡ್ರಿ, ಓಂಕಾಳು ಮತ್ತು ಜೀರಿಗೆ ಪುಡಿ. ಜೀರಿಗೆ ನಾನು ಪುಡಿ ತಂದು ಹಾಕ್ಕೊಂಡಿದ್ದೀನಿ. ನೀವು ಬರೀ ಜೀರಿಗೆ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ಉಪ್ಪು ಮತ್ತು ಕಾಳುಮೆಣಸು, ಹಸಿಮೆಣಸು, ಮತ್ತು ಇದು ನಾವು ಅವಲಕ್ಕಿ, ಪೇಪರ್ ಅವಲಕ್ಕಿ ರೀ. ಈಗ ನಾನು ಇಲ್ಲಿ ತೋರಿಸಿದ್ದು ನೋಡ್ರಿ, ಆ ಥರ ಅವಲಕ್ಕಿನೇ. ನೀವು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ನಾವು ಕಲಿಸ್ಬೇಕಾಗುತ್ತೆ ಚೆನ್ನಾಗಿ. ಮತ್ತು ಈರುಳ್ಳಿ ಇಟ್ಕೊಂಡಿದ್ದೇನೆ ನೋಡ್ರಿ, ಈರುಳ್ಳಿ ನಾನು ನೋಡ್ಬಿಟ್ಟು ಹಾಕೋತಾ ಇದ್ದೀನಿ. ಚೂರೇ ಅಂದರೆ ಒಂದೇ ಸಲ ಎಲ್ಲ ಹಾಕೋದಿಲ್ಲ. ಇದೆಲ್ಲ ಚೆನ್ನಾಗಿ ಈ ಥರ ಇದರೊಳಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡ್ಬೋದು, ನಮ್ಮದು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಹಾಗಾಗಿ ಇವಾಗ ಇದನ್ನು ಕಲಸಿದಾಗಿದೆ ನೋಡ್ರಿ, ಈ ಥರ ಚೆನ್ನಾಗಿ ಕಲಿಸಿದ್ದೇನೆ. ಈಗ ಇದಕ್ಕೆ ಇವಾಗ ಒಂಚೂರು ಲಿಂಬೆ ರಸ ಹಾಕ್ತಾಯಿದ್ದೇನೆ. ನೀವು ಬೇಕಿದ್ರೆ ಜಾಸ್ತಿನ ಹಾಕ್ಕೋಬೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೇನೆ. ಇದಕ್ಕೆ ಇವಾಗ ಒಂದು ಸ್ವಲ್ಪನೇ ಕಾಯಿ ತುರಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ, ಹಾಗಾಗಿ ನಾನು ಇದನ್ನು ಕಾಯಿ ತುರಿಯನ್ನು ಹಾಕೋದಿದ್ದೇನೆ. ನೋಡ್ಬೋದು ನೀವು, ಇದು ಮಾತ್ರ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿರಿ. ದೊಡ್ಡವರಿಗೆ, ಮಕ್ಕಳಿಗೆ ನೀವು ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ಬೋದು ನೋಡಿರಿ, ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮದು ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಾಗಿದೆ ನೋಡ್ಬೋದು ನೀವು. ನಮ್ಮದೆಲ್ಲ ಕಲ್ಕೊಂಡಿದೆ, ನಾವು ಹಾಕಿದ್ದೆಲ್ಲ ಸಾಮಗ್ರಿಗಳು. ಈಗ ನೋಡ್ರಿ, ನಾವು ಇದಕ್ಕೆ ಚೂರು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ. ನೋಡ್ಬೋದು ನೀವು, ನಮ್ಮದು ಚೆನ್ನಾಗಿ ಸ್ಮ್ಯಾಶ್ ಮಾಡಾಗಿದೆ. ಇದನ್ನು ರೆಸ್ಟ್ ಮಾಡೋಕ್ಕಂತ ಹೇಳಿದ್ರೆ ಒಂದು 10 ನಿಮಿಷಗಳ ಕಾಲ ಬಿಡ್ತೇನೆ ರೆಸ್ಟ್ ಮಾಡಲಿ. ಯಾಕಂತಂದರೆ ಇದಕ್ಕೆ ನಾವು ಅವಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೇವೆ ನೋಡ್ರಿ, ಅದು ಚೆನ್ನಾಗಿ ಇದ್ರ ಜೊತೆಗೆ ಸ್ವಲ್ಪ ಹೊಂದ್ಕೊಳ್ಬೇಕಾ. ಅದಕ್ಕೆ ಅದು ಒಂದು 10 ನಿಮಿಷಗಳ ಕಾಲ ನಾನು ಇದನ್ನು ನೋಡ್ಬೋದು. ನಮ್ಮದೆಲ್ಲ ಕಲಿಸ್ಕೊಂಡಾಗಿದೆ, ಮುಚ್ಚಿಟ್ಟಿದ್ದೇನೆ ನಾನಿವಾಗ. ನೀವೀಗ ನೋಡ್ಬೋದು, ನಾನು ಒಂದು ಬೌಲಲ್ಲಿ, ಈ ನೀರಿನಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು, ಇದಕ್ಕೆ ಒಂಚೂರು ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ಯಾಕಂದರೆ ಇದು ನಾವು ಬೆಂಡಿಂಗ್ ಸಲಿಂದಾಗಿ ನಾವು ಇದನ್ನು ಕಲಿಸ್ತಾ ಇದ್ದೀವಿ ರೀ. ನೋಡ್ಬೋದು ನೀವು, ಇಲ್ಲಿ 1 ಟೀ ಸ್ಪೂನಷ್ಟು, ಮತ್ತು ಇದು ಒಂಚೂರು ಗಟ್ಟಿಯಾಗಿರಬೇಕು ನಮಗೆ.
ಯಾಕಂದರೆ ನಾವು ಕಟ್ಲೆಟನ್ನು ಮಾಡಿ ಇದರೊಳಗೆ ನಾವು ಡಿಪ್ ಮಾಡಿಬಿಟ್ಟು ಶಾಲೋ ಫ್ರೈ ಮಾಡೋದಿರ್ತದೆ. ಇದು ನನಗೆ ಇನ್ನೊಂಚೂರು ತೆಳು ಅನ್ನಿಸ್ತಾ ಇದೆ. ಈಗ ಇನ್ನೊಂಚೂರು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಮೈದಾ ಹಿಟ್ಟು. ಸ್ವಲ್ಪ ಇದಕ್ಕೆ ಗಟ್ಟಿನೇ ಇರಬೇಕು ರೀ. ನೋಡ್ಬೋದು ನೀವು, ಚೆನ್ನಾಗಿ ನಾವು ಕಲಿಸ್ಕೊತಾ ಇದ್ದೀವಿ. ನಾನಿವಾಗ ಇದನ್ನು ಮೈದಾ ಹಿಟ್ಟಿನಲ್ಲಿ ಚೆನ್ನಾಗಿ ನೋಡಿರಿ, ಈ ಥರ ಇದ್ದರೆ ಸಾಕು ನಮಗೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ, ಈ ಥರ ಇದ್ದರೆ ಸಾಕು ನಮಗೆ. ಇದನ್ನು ಇದರೊಳಗೆ ಡಿಪ್ ಮಾಡಿ ನಾವು ಇದನ್ನು ಶಾಲೋ ಫ್ರೈ ಮಾಡೋಕ್ಕೆ ಬೇಕಾಗುತ್ತೆ ನಮಗೆ. ಇವಾಗ ನೀವು ನೋಡ್ಬೋದು ನಮ್ಮದು ಇದು 10 ನಿಮಿಷಗಳ ಕಾಲ ನಾನು ಮುಚ್ಚಿಟ್ಟಿದ್ದೆ ನೋಡಿರಿ. ಸ್ವಲ್ಪ ಅರಿಶಿನ ಹಾಕಿಬಿಟ್ಟಿದ್ದೆ. ಇದನ್ನು ಇವಾಗ ನಾವು ಚೆನ್ನಾಗಿ ಕಲಸೋಣ. ಇದನ್ನು ಇನ್ನೊಂದ್ಸಲ ಮಿಕ್ಸ್ ಮಾಡೋಣ. ಇದು ರೆಸ್ಟ್ ಮಾಡೋಕ್ಕಂಥೇಳಿ ಒಂದು 10 ನಿಮಿಷಗಳ ಕಾಲ ಬಿಟ್ಟಿದ್ದೇವೆ ನೋಡಿರಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಕಟ್ಲೆಟ್ ಮಾಡೋಕ್ಕೆ ರೆಡಿ ಆಗುತ್ತೆ ನೋಡಿರಿ. ನೀವಿಲ್ಲಿ ನೋಡ್ಬೋದು, ನಾನು ಒಂಚೂರು ಎಣ್ಣೆ ತುಪ್ಪ ಇಟ್ಕೊಂಡಿದ್ದೇನೆ. ಮತ್ತು ಒಂಚೂರು ಕೈಗೆ ನಾನು ಇವಾಗ ತುಪ್ಪನೂ ಮತ್ತು ಒಂಚೂರು ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ. ನೋಡ್ಬೋದು, ನಾವೀಗ ಇದನ್ನು ಕಟ್ಲೆಟನ್ನು ಈ ಥರನೇ ಚಿಕ್ಕ ಚಿಕ್ಕದಾಗಿ ನಾವು ಉಂಡೆಗಳನ್ನು ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ರೀ, ನಮ್ಮ ಕೈಗೆ ಏನು ತಾಗೋದಿಲ್ಲ. ನೋಡ್ಬೋದು, ಇಷ್ಟು ಉಂಡೆ ಮಾಡ್ಕೊಂಡ್ರೆ ಸಾಕು. ನೀವು ನೋಡ್ಬೋದು, ಈ ಥರ ನಮಗೆ ಕೈಗೆ ಏನೂ ಹತ್ತಿಲ್ಲ ನೋಡಿರಿ. ಈ ಥರ ಪ್ರೆಸ್ ಮಾಡಿ ಈ ಥರನೇ ನಾವು ಮಾಡಿದ್ರೆ ಸಾಕು, ನಮ್ಮದು ಕಟ್ಲೆಟು ರೆಡಿ ಆಗುತ್ತೆ. ಇವಾಗ ನಾವು ಈ ಕಟ್ಲೆಟನ್ನು ಕಾರ್ನ್ಫ್ಲವರ್ ಇಟ್ಟಿದೆ ನೋಡಿರಿ, ಇದರೊಳಗೆ ಅದ್ದಿ ನಾವು ಇದು ಒಂಥರ ಶೇಪು, ರೌಂಡ್ ಶೇಪು, ಸ್ವಲ್ಪ ಶೇಪ್ ಬೇರೆ ಆಗಿರ್ತದೆ. ಈ ಥರ ಕೈಲಿಂದ ಇದು ಒಂದೇ ಬೆರಳು ಸಹಾಯದಿಂದ ಈ ಥರನೇ ನೀವು ಪ್ರೆಸ್ ಮಾಡಿ ಇದನ್ನು ಈ ಥರ ಮಾಡ್ಬೋದು ನೋಡಿರಿ. ಈ ಥರನೇ ಚೂರು ಈ ಕಡೆ ಈ ಥರ ಬಿಟ್ಟರೆ ಕೈಲಿಂದ ಹಿಂಗೆ ಮಾಡಿಬಿಟ್ಟು, ಮತ್ತು ಇಲ್ಲಿ ನಾನು ಕೆಳಗಡೆ ಇಲ್ಲಿ ನೋಡ್ಬೋದು ನೀವು, ನಾನು ಮೈದಾ ಹಿಟ್ಟಿಂದು ನೀರನ್ನು ಮಾಡಿಟ್ಕೊಂಡಿದ್ದೆ ನೋಡಿರಿ. ಅದನ್ನು ನಾನು ಫ್ರೈ ಮಾಡಬೇಕಾದ್ರೆ ಇದರೊಳಗೆ ಅದ್ತೀನಿ. ಈಗ ಫಸ್ಟಿಗೆ ನಾನು ಕಟ್ಲೆಟನ್ನು ಇದೇ ಥರನೇ ತೊಗೊಂಡ್ಬಿಟ್ಟು ಉಳ್ಳೆಗಳನ್ನು ಮಾಡ್ಕೊಂಡು ಆ ಥರನೇ ನಾನು ಈ ಥರ ನೋಡ್ಬೋದು ನೀವು ಮನೆಯಲ್ಲಿ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರನೇ, ತುಂಬ ಹೊರಗಡೆ ಅಂತಂದರೆ ಸಾಕಾಗೋದಿಲ್ಲ. ಆದರೆ ಈ ಥರ ಮನೆಯಲ್ಲಿ ನೀವು ಒಂದು ಸತಿ ಮಾಡ್ಕೊಂಡು ನೋಡಿರಿ. ಇದು ಮತ್ತೆ ನಾನು ಇದನ್ನು ಒಂಥರ ಈ ಥರನೇ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇದು ನಮ್ಮದು ಹಿಟ್ಟೆಲ್ಲ ಸುತ್ತ ಇದು ಕಟ್ಲೆಟ್ ಮಾಡ್ತೀವಿ ನೋಡಿರಿ. ಇದ್ರ ಸುತ್ತ ಈ ಥರ ಆದರೆ ಸಾಕು. ನೋಡ್ಬೋದು ನೀವು, ಈ ಥರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಈಗ ಇದೇ ಥರನೇ ಈಗ ನೋಡ್ಬೋದು ನಮ್ಮದು ಕಟ್ಲೆಟು ನಾನು ಈ ಥರ ಹಚ್ಚಿ ಕಾರ್ನ್ಫ್ಲವರ್ನಲ್ಲಿ ಡಿಪ್ ಮಾಡಿ ಈ ಥರ ಇಟ್ಟಿದ್ದೇನೆ. ಇದನ್ನು ಇವಾಗ ನಾನು ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೆ ನೋಡಿರಿ, ಅದರೊಳಗೆ ಡಿಪ್ ಮಾಡ್ತೀನಿ. ನಾವು ಇಲ್ಲಿ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಸ್ಟವನ್ನು ಹಚ್ಚಿ ನಾನು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ಇವಾಗ ಇದರೊಳಗೆ ನಾವು ಒಂಚೂರು ತುಪ್ಪ ಮತ್ತು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನೋಡ್ಬೋದು ನೀವು, ನಾನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ. ತುಪ್ಪ ಎಣ್ಣೆ ಒಂಚೂರು ಮಿಕ್ಸ್ ಮಾಡಿ ತೊಗೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಸಹ ಈ ಥರನೇ ಚೆನ್ನಾಗಿ ನಾನು ಎಲ್ಲ ಕಡೆಗೂ ಇದನ್ನು ಸ್ಪ್ರೆಡ್ ಮಾಡ್ಕೊಂಡೇ ಇದ್ದೇನೆ, ನಾವು ಹಾಕಿರೋ ಆಯಿಲು. ಮತ್ತು ಇವಾಗ ನೋಡ್ಬೋದು ನೀವು, ನಾನು ಕಟ್ಲೆಟನ್ನು ಒಂದೊಂದಾಗಿ ಇದರೊಳಗೆ ಡಿಪ್ ಮಾಡ್ತಾ ಹೋಗ್ತೀನಿ. ಇದರೊಳಗೆ ಈ ಥರ ಡಿಪ್ ಮಾಡಿಬಿಟ್ಟು ನೋಡ್ಬೋದು ನೀವು, ಇಲ್ಲೊಂಚೂರು ನಾನು ಎಳ್ಳನ್ನು ಇಟ್ಕೊಂಡಿದ್ದೇನೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ. ಮತ್ತು ನಾನು ಇದರೊಳಗೆ ಈ ಥರನೇ ನೋಡ್ಬೋದು ನಮ್ಮದು ಅವಲಕ್ಕಿ ಇದು ಸ್ಟಫಿಂಗು ಇದ್ರ ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು
ಇದನ್ನು ಇದೇ ಥರನೇ ಹಾಕ್ಕೊಂಡಿಟ್ಕೊತಾ ಇದ್ದೇನೆ. ನೋಡ್ಬೋದು ನಮ್ಮದು ಕಟ್ಲೆಟನ್ನು ನಾನಿವಾಗ ಈ ಥರನೇ ಡಿಪ್ ಮಾಡ್ಕೊಂಡಿದ್ದೇನೆ ನೋಡಿರಿ. ಇಲ್ಲಿ ನಾವು ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ನೋಡಿರಿ, ಇಲ್ಲಿ ಬಿಡ್ತಾ ಇದ್ದೀನಿ ಒಂದೊಂದಾಗಿಯೇ. ಈಗ ಮತ್ತೆ ನಾವು ಇನ್ನೊಂದು ಈ ಥರನೇ ಡಿಪ್ ಮಾಡ್ಕೊಂಡ್ಬಿಟ್ಟು ಇದರೊಳಗೆ ಅದ್ಬಿಟ್ಟು ಈ ಥರನೇ ನಾವು ಇಲ್ಲಿ ಹಾಕೊಳ್ಳೋಣ. ನಮ್ಮದೇ ಎಳ್ಳು ಮತ್ತು ಅವಲಕ್ಕಿ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಆಗಿ ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಈ ಥರನೇ ತೊಗೊಂಡಿದ್ದೀನಿ. ನೋಡ್ಬೋದು ನೀವು ಈ ಥರನೇ ಫ್ರೈ ಆಗಲಿ. ನಾನು ಉಳಿದಿದ್ದೆಲ್ಲ ಇದೇ ಥರ ಮಾಡ್ಕೊತೀನಿ. ನೀವು ನೋಡ್ಬೋದು ನಾನು ಎಲ್ಲ ಕಟ್ಲೆಟನ್ನು ಇದೇ ಥರನೇ ಇದು ಮಾಡ್ಕೊಂಡಿದ್ದೇನೆ, ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ನಾನು ಒಂದು ಫೋರ್ಕ್ ಸಹಾಯದಿಂದ ಈ ಥರ ನಾನು ಇದನ್ನು ಮಗುಚಿ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು ಒಂದೊಂದಾಗಿಯೇ ಚೆನ್ನಾಗಿ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಈ ಥರನೇ ಎಲ್ಲವನ್ನು ನಾವು ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಳ್ಳೋಣ ರೀ. ನೋಡ್ಬೋದು ನಮ್ಮ ಕಟ್ಲೆಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ನೋಡ್ಬೋದು ನಮ್ಮ ಕಟ್ಲೆಟು. ಮತ್ತು ನಾವು ಇನ್ನೊಂದು ಸೈಡನ್ನು ಚೆನ್ನಾಗಿ ತಿರುಗಿಸೋಣ. ಇದು ನೋಡ್ಬೋದು ಇದು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕನೂ ತಿರುಗಿಸ್ಬೇಕಾಗತ್ತೆ. ಆಗ ಏನು ಇದು ಕ್ರಿಸ್ಪಿ ಆಗಿ ಬರುತ್ತೆ, ನಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಯಾವಾಗಲೇ ನಿಮಗೆ ನೆಂಟರು ಬರ್ತಾರಂತೆ ಗೊತ್ತಿದ್ದಾಗ ನೀವು ಈ ಥರನೇ ರೆಡಿ ಮಾಡಿ ಒಂದು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಗ ಆಗುವಂತಹ ಒಂದು ಸ್ನ್ಯಾಕ್ಸ್ ಇರುತ್ತೆ. ಇದು ಒಂಚೂರು ಈರುಳ್ಳಿ ಮತ್ತು ಸ್ವಲ್ಪ ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಸಾಕು. ಇದೆಲ್ಲ ನಮಗೆ ಮನೆಯಲ್ಲೇ ಪೇಪರ್ ಅವಲಕ್ಕಿ ಅದೇ ಇರುತ್ತೆ ನೋಡಿರಿ. ಹಾಗಾಗಿ ನಮಗೆ ನಾವು ಹಾಕಿರೋ ಈರುಳ್ಳಿಯನ್ನು ಒಳಗಿಂದೆ ಚೆನ್ನಾಗಿ ಬೇಯ್ತಾ ಇದೆ. ನೋಡ್ಬೋದು ನಾನು ಇದನ್ನು ಸ್ವಲ್ಪ ತೆಳಗೆ ಮೇಲೆ ಈ ಥರನೇ ಇದನ್ನು ಸರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಇದನ್ನು ಒಳಗಡೆ ಕ್ರಿಸ್ಪಿಯಾಗಿ ಬೇಯ್ತಾ ಇದೆ ನಮ್ಮದು. ನಮ್ಮ ಕಟ್ಲೆಟ್ ಕಲರು ಆಲೂ ಟಿಕ್ಕಿ ಅನ್ಬೋದು, ಇದು ಕಲರು ಚೇಂಜ್ ಆಗಿದೆ. ನೋಡ್ಬೋದು ನೀವು ಇದು ಎಳ್ಳು ನೋಡಿರಿ ನಾವು ಹಾಕಿ ಮಾಡಿರೋದು. ನಿಮಗೆ ಆಪ್ಷನು ಎಳ್ಳು ಬೇಕಾದರೆ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು ನಾನು ಎಳ್ಳು ಹಾಕ್ಲಾರ್ದೇನೂ ಮಾಡಿದ್ದೇನೆ ಮತ್ತು ಎಳ್ಳು ಹಾಕಿಬಿಟ್ಟು ಮಾಡಿದ್ದೇನೆ. ನೋಡ್ಬೋದು ನಿಮಗೆ ಇವಾಗ ನೀವು ನೋಡ್ಬೋದು ನಮ್ಮದು ಕಟ್ಲೆಟ್ ಎಲ್ಲ ರೆಡಿ ಆಗಿದೆ. ನಾನು ಒಂದೊಂದಾಗಿಯೇ ಇದನ್ನು ತೆಗೆದು ಸೈಡ್ನಲ್ಲಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ನಮ್ಮದು ಎರಡು ಸೈಡು ಸಹ ಕಟ್ಲೆಟು ಈ ಥರನೇ ನಾವು ಒಂಚೂರು ಎಣ್ಣೆ ಇರ್ತದೆ ನೋಡಿರಿ, ಈ ಥರನೇ ನಾನು ಇವನ್ನು ತೆಗೆದಿಟ್ಕೊತಾ ಇದ್ದೇನೆ. ನೋಡ್ಬೋದು ನೀವು ನಮ್ಮದು ಎರಡು ಸೈಡು ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ನಮ್ಮದು ಕಟ್ಲೆಟ್ ರೆಡಿ ಆಗಿದೆ. ನೀವು ನೋಡ್ಬೋದು ನಮ್ಮದು ಕಟ್ಲೆಟು ರೆಡಿ ಆಗಿದೆ. ನಾನು ಟೊಮೆಟೊ ಕೆಚಪ್ ಜೊತೆಗೆ ಈ ಕಟ್ಲೆಟನ್ನು ಚೆನ್ನಾಗಿರುತ್ತೆ. ನೀವು ನೋಡಿ ಮನೆಯಲ್ಲಿ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು.